ತಡಹಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರೇ ಬಿ ರಗಟಿಯವರೇ, ತಡಹಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸುಮಾರು 6 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈ ಪಂಚಾಯಿತಿಗೆ ಬರುವುದಕ್ಕಿಂತ ಮುಂಚಿತವಾಗಿ ತಾವು ಯಾವ್ಯಾವ ಪಂಚಾಯಿತಿಯಲ್ಲಿ ಸರ್ವಿಸನ್ನು ಪ್ರಾರಂಭ ಮಾಡಿಕೊಂಡು RDPI ಡಿಪಾರ್ಟ್ಮೆಂಟಿಗೆ ಜಾಯ್ನಿಂಗ್ ಆಗಿ ಎಷ್ಟು ವರ್ಷ ಸರ್ ಇಲ್ಲಿವರೆಗೆ? ಸರ್ ಒಟ್ಟು 8 ವರ್ಷ ಆಯಿತು ಸರ್. 2018 ಜೂನ್ 1ನೇ ತಾರೀಕಿಗೆ ನಾನು ಯಮನೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಹಾಜರಾದೆ. 1.5 ವರ್ಷ ಯಮನೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿ ತದನಂತರ ಇಲ್ಲಿ ವರ್ಗಾವಣೆಯಾಗಿ ಸರಿಸುಮಾರು 6 ವರ್ಷ ನಾನಿಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್. ಎಸ್, ಓಕೆ. ಮೊದಲನೇ ಪಂಚಾಯತಿ ನಿಮ್ದು ಯಮನೂರು? ಎಸ್ ಸರ್. ಸೆಕೆಂಡ್ ಪಂಚಾಯತಿ ತಡಹಾಳ ಸರ್. ತಡಹಾಳ ಅಂದರೆ 2ನೇ ಪಂಚಾಯತಿ ಬಂದಿದ್ದು ನೀವು ತಡಹಾಳಕ್ಕೆ. ತಡಹಾಳ ಸರ್. 3ನೇ ಪಂಚಾಯತಿ ನಿಮಗೆ ಡೆಪ್ಯುಟೇಷನ್ ಚಾರ್ಜ್ ಆಗಿ ಪ್ರಭಾರ ಆಗಿದ್ದು ನಾಯಕನೂರು ಪಂಚಾಯತಿ. ಎಸ್ ಸರ್. ಸರಿ, 1.5 ವರ್ಷ ಕಾಲ ಯಮನೂರು ಪಂಚಾಯತಿಯಲ್ಲಿ ಇದ್ದಾಗ ಯಾವ್ಯಾವ ಅಭಿವೃದ್ಧಿಯನ್ನು ಪಾತ್ರ ವಹಿಸಿದ್ರಿ ಸರ್ ನೀವು? ಸರ್, ನಾನು RDPRಗೆ ನಾನು ಜಾಯ್ನ್ ಆಗಿ ಬಂದ ಮೊದಲನೇ ದಿನವೇ ನನಗೆ ಆಗಸ್ಟ್ 15ನೇ ದಿವಸ ನನಗೆ ಧ್ವಜಾರೋಹಣ ಕಾರ್ಯಕ್ರಮ ಇತ್ತು. ಜೊತೆಗೆ ಕೆರೆ ಮೇಲೆ ಗಿಡಗಳನ್ನು ನೆಡುವ ಕಾರ್ಯಕ್ರಮ, ಜೊತೆಗೆ ಊರಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ. ತದನಂತರ ಮಾರ್ಚಲ್ಲಿ ನಾನು ಒಂದು ಜಾತ್ರೆ, ಯಮನೂರು ಚಾಂಗ್ದೇವರ ಜಾತ್ರೆ ಯಶಸ್ವಿಯಾಗಿ ಮುಗಿಸಿದ್ದೆ. ಅಂದರೆ ಯಮನೂರು ರಾಜಭಕ್ಷ ಜಾತ್ರೆ? ಎಸ್ ಸರ್. ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ರಿ? ಎಸ್ ಸರ್. ಸರಿ, ತಡಹಾಳಕ್ಕೆ ತಾವು ಭೇಟಿ ಮಾಡಿದ್ರಿ. ತಡಹಾಳ ಪಂಚಾಯತಿಗೆ ತಾವು ಚಾರ್ಜ್ ತಗೊಂಡಾಗಿಂದ ಇಲ್ಲಿವರೆಗೆ ಹತ್ತತ್ರ 6 ವರ್ಷದಲ್ಲಿ ತಾವು ಯಾವ್ಯಾವ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲಿವರೆಗೆ ತಲುಪಿದ್ರಿ ಸರ್? ತಡಹಾಳ್ ನಾನು 2019 ಸೆಪ್ಟೆಂಬರ್ 23ನೇ ತಾರೀಕಿಗೆ ಇಲ್ಲಿ ಜಾಯ್ನ್ ಆಗಿದ್ದು. ಪ್ರಥಮ ಬಾರಿಗೆ ಇಲ್ಲಿ ಬಂದ ತಕ್ಷಣ ನನಗೆ ನೆರೆ ಹಾವಳಿ ಎದುರಾಗಿದ್ದು. ಸೊ ಇಲ್ಲಿ ತುಪ್ರಿ ಹಳ್ಳ ಮತ್ತು ಬೆಣ್ಣೆ ಹಳ್ಳದ ಪ್ರವಾಹ ತುಂಬಿ ಜಾಸ್ತಿ ಪ್ರವಾಹಕ್ಕೆ ತುತ್ತಾಗುವ ಈ 3 ಗ್ರಾಮ ಸರ್ ತಡಹಾಳ ಪಂಚಾಯತಿವು. ಸೊ ಫಸ್ಟಿಗೆ ನನಗೆ ಇಲ್ಲಿ ಅದು ಸಮಸ್ಯೆ ಎದುರಾಗಿದ್ದು ಸರ್. ಸೊ ಆ ಸಮಸ್ಯೆಗೆ ಆಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಗದೀಶ್ ಶೆಟ್ಟರ್ ಸಾಹೇಬರಿದ್ದರು. ಅವ್ರ ಜೊತೆಗೂಡಿ ಸುಮಾರು ಸಚಿವರು ಇಲ್ಲಿ ಬಂದು ಬೆಣ್ಣೆ ಹಳ್ಳವನ್ನು ವೀಕ್ಷಣೆ ಮಾಡಿದರು ಸರ್. ಸೊ ಸುಮಾರು ಮನೆಗಳನ್ನು ಹಾನಿಯಾಗಿದ್ದು, ಆ ಮನೆಗಳಿಗೆ ಪ್ರತಿಯೊಂದು ಮನೆಗೆ 5,000 ರೂಪಾಯಿಯಂತೆ ಸರಿಸುಮಾರು ಒಂದು 100 ಮನೆಗಳಿಗೆ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಸರ್. ಸೊ ಅದಾದಮೇಲೆ ಇಲ್ಲಿ ಶಿಫ್ಟೆಡ್ ಹಳ್ಳಿಗಳಿದ್ದಾವೆ ಸರ್. 2 ಶಿಫ್ಟೆಡ್ ಹಳ್ಳಿ ಇದ್ದಾವೆ. ಒಂದು ಅರಹಟ್ಟಿ, ಇನ್ನೊಂದು ಕಂಗವಾಡ. ಸೊ ಆ ಶಿಫ್ಟ್ ಆದಂಥ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವುದು ನಮಗೆ ಅತಿ ಮುಖ್ಯ ಆದ ಜವಾಬ್ದಾರಿ ಸರ್. ಸೊ ಪ್ರಥಮದಲ್ಲಿ ವಿಚಾರ ಮಾಡೋದಾದರೆ ರೋಡು, ಗಟ್ರು, ಲೈಟು, ಕುಡಿಯುವ ನೀರು, ಇವು ಪ್ರಥಮವಾಗಿ ಆದ್ಯತೆಯನ್ನು ನೀಡುವಂಥದ್ದು. ಸೊ ನಾವು ಪ್ರತಿಯೊಂದು ಹಳ್ಳಿಗೆ ಪ್ರಪ್ರಥಮವಾಗಿ LED ಬಲ್ಬ್ ಅಳವಡಿಸುವುದರ ಮೂಲಕ ನಾವು ಚಾಲನೆಯನ್ನು ನೀಡಿದ್ದೇವೆ ಸರ್. ತದನಂತರ ಸುಮಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ಕೋಬೇಕಂತ ವಿಚಾರವಾಗಿ ನಾವು ಪ್ರಯತ್ನ ಪಟ್ಟಿದ್ದೇವೆ. ಸೊ ನಮಗೆ ಬಜೆಟ್ ಕೊರತೆ, ಅಂದರೆ ಹಣಕಾಸು ಕೊರತೆ ಆಯಿತು ಸರ್. ಸೊ ಮುಂದೆ ಸರ್ ಸುಮಾರು ಯೋಜನೆಗಳು ಬಂದವು. JJM ಬಂತು, ಆಮೇಲೆ ಕೆರೆ ಹೂಳೆತ್ತು ಕಾರ್ಯಕ್ರಮಗಳು ಬಂದು, ಆಮೇಲೆ ಶಾಲಾಭಿವೃದ್ಧಿ ಕಾರ್ಯಕ್ರಮಗಳು ಬಂದು. ಸೊ ಶಾಲಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾವು ಕಾಂಪೌಂಡ್, ಆಮೇಲೆ ಆಟದ ಮೈದಾನ. ಸೊ ಒಬ್ಬರು ZP ಮೆಂಬರೇ ಇದ್ದರು, ಇಬ್ರಾಹಿಂಪುರ್ ಅಂಥೇಳಿ. ಅವರು ನಮಗೆ ಒಂದು ಸಲ ಕೇಳಿದರು, ಇಲ್ಲ ನೀವು ಗುಡಿಸಾರದಿಂದ ದಾಟ್ನಾಳದವರೆಗೆ ರೋಡ್ ಎಡಬದಿ ಗಿಡ ನೆಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡೋಣ, ಗಿಡ ನೆಡೋಣ ಅಂತ ಹೇಳಿದರು. ಮೇಡಮ್, ಗಿಡ ನೆಟ್ಟರೆ ನಮಗೆ ಇವತ್ತು ಇರ್ತವೆ, ನಾಳೆ ಇರಲ್ಲ. ಶಾಲೆಗಳಿಗೆ ನಾವು ಪೇವರ್ಸ್ ಹಾಕಿ ಕೊಟ್ಟರೆ ಅತಿ ಅನುಕೂಲ ಆಗುತ್ತೆ ಅಂತ ಹೇಳಿದ ತಕ್ಷಣ ಅವರು ಪ್ರತಿಯೊಂದು ಶಾಲೆಗಳಿಗೆ ನಮ್ಮ ತಾಲೂಕಿನಲ್ಲಿ ಪೇವರ್ಸ್ ಅಳವಡಿಸ್ಕೊಡೋ ವಿಚಾರವನ್ನು ಮಾಡಿಕೊಟ್ರು ಸರ್. ಅದು ಯಶಸ್ವಿಯಾಗಿ ಕೆಲಸನೂ ಮಾಡಿದ್ದಾಗಿದೆ ಸರ್. ಸರಿ, ಈ 14-15ನೇ ಹಣಕಾಸಿನಲ್ಲಿ ತಡಹಾಳಕ್ಕೆ ಆಗಿರತಕ್ಕಂಥ ಅಭಿವೃದ್ಧಿಗಳನ್ನು ನಿಮ್ಮ 6 ವರ್ಷ ಜರ್ನಿಯಲ್ಲಿ ಯಾವ್ಯಾವ ಆಗಿದ್ದಾವೆ ಸರ್? ಸುಮಾರು ಗಟ್ರಗಳು ಮಾಡಿದ್ದೀವಿ ಸರ್, ರೋಡ್ಗಳನ್ನು ಮಾಡಿದ್ದೀವಿ ಸರ್, ಆಮೇಲೆ ಸೋಕ್ಪೀಟ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. ಜೊತೆಗೆ ನಾವು 15ನೇ ಹಣಕಾಸಿನಲ್ಲಿ ಶಾಲಾ ಸುಧಾರಣೆಗಳನ್ನು ಮಾಡಿದ್ದೀವಿ ಸರ್. ಆಮೇಲೆ ಕುಡಿಯೋ ನೀರಿಗೆ
ಪಾವಟಿಗೆ ನಿರ್ಮಾಣ ಮಾಡಿದ್ದೀವಿ ಸರ್ 2 ಕೆರೆಗೆ ಪೈಪ್ಲೈನ್ ಮಾಡಿದ್ದೀವಿ ಸರ್. ಆಮೇಲೆ ಒಳಚರಂಡಿ ಪೈಪ್ಲೈನ್ ಮಾಡಿದ್ದೀವಿ ಸರ್. ಒಳಚರಂಡಿ ನಿರ್ಮಾಣ ಮಾಡಿದ್ದೀವಿ ಸರ್. ಸರಿ, ಅದೇ ಒಳಚರಂಡಿಯನ್ನು ನಿರ್ಮಾಣ ಮಾಡಿದ್ರಿ. ಹಾಂ ಸರ್. ಎಸ್, ವೆರಿ ಗುಡ್ ಕೆಲಸ ಅಲ್ರಿ. ಯಾರೂ ಕೂಡ ಒಳಚರಂಡಿ ಇನ್ನೂರಿಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿಲ್ಲ, ಇದು ನೀವು ಕೂಡ ಮಾಡಿದ್ರಿ. ಓಕೆ, ಈ MGNRG ಒಳಗಡೆ ವಿಶೇಷವಾಗಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಇಲ್ಲಿವರೆಗೆ ಯಾವ್ಯಾವ ಕೆಲಸವನ್ನು ಪೂರೈಕೆ ಮಾಡುತ್ತಾ ತಾವು ಬಂದ್ರಿ? ಸರ್, ಅತಿ ಹೆಚ್ಚು ನಾವು ಬದುಗಳನ್ನು ನಿರ್ಮಾಣ ಮಾಡಿದ್ದೀವಿ ಸರ್. ಜೊತೆಗೆ ಕೆರೆ ಅಭಿವೃದ್ಧಿ ಮಾಡಿದ್ದೀವಿ ಸರ್. ಸೊ ಕೆರೆ ವಿಚಾರವಾಗಿ ಬಂದಾಗ ನಮಗೆ ತಂತಿ ಬೇಲಿ ಮಾಡೋದಾಗಲಿ, ಮೆಸ್ ಬೇಲಿ ಈ ಥರ ಮಾಡೋದಾಗಲಿ, ಮತ್ತು ಪಾವಟಿಗೆ ನಿರ್ಮಾಣ ಮಾಡೋದು ಅಂದರೆ ಪಾವಟಿಗೆ ಅಷ್ಟು ಸುಲಭ ಅಲ್ಲ ಸರ್. ಸೊ ಅದು ಕೂಡ ನಾವು ಮಾಡಿದ್ದೀವಿ. ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡ ಇರಲಿಲ್ಲ, ನಾವು ಗ್ರಾಮ ಪಂಚಾಯತಿ ಕಟ್ಟಡವೂ ಕೂಡ MGNRG ಯೋಜನೆಯಡಿ ನಿರ್ಮಾಣ ಮಾಡಿದ್ದೀವಿ ಸರ್. ಒಂದು NRLM ಸೆಡ್ ನಿರ್ಮಾಣವಾಗ್ತಾ ಇದೆ ಸರ್, ಅದು ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಸರ್. ಓಕೆ, ಈ ಮೂಲತಃವಾಗಿ ಬರುವಂಥ ಕುಡಿಯುವ ನೀರಿನ ವ್ಯವಸ್ಥೆ ಈ JJM ಬಂದಾಗಿಂದ ಆ ಸಮಸ್ಯೆ ಕೊರತೆ ಪೂರೈಕೆ ಆಗಿದೆಯಾ ಅಥವಾ ಕೊರತೆಯಲ್ಲೇ ಮುಂದೆ ಸಾಗ್ತಾ ಇದೆಯಾ ಸರ್? JJM ಆ್ಯಕ್ಚುಲಿ ಒಳ್ಳೆ ಸ್ಕೀಮ್ ಇದೆ ಸರ್. ಬಟ್ ನಮಗೆ ಪಂಚಾಯತಿ ಲೆವೆಲಲ್ಲಿ ನಾವು ಒಂದು 50 ವರ್ಷದಿಂದ ಮಾಡಿರೋಂಥ ಕೆಲಸ ಏನು ಈ ರೋಡ್ಗಳಿರ್ತವೆ, ಆ ರೋಡು ಒಂದು ಸಲ ಮಾಡಿದರೆ ಪುನಃ ಅದು ಕಟ್ ಮಾಡಿದರೆ ಪುನಃ ಸೇಮ್ ಹಂಗೆ ಆಗಲ್ಲ ಸರ್. ಪೂರ್ತಿಯಾಗಿ ಮತ್ತೆ ನಾವು ರೋಡ್ ಮಾಡಿದರೆ ಅದು ಕೂಡ್ಕೊಳ್ತೈತಿ ಹೊರತು ಆ ಕಟ್ ಮಾಡಿರೋಂಥ ರೋಡನ್ನು ಕೂಡ್ಕೊಳ್ಳಲ್ಲ ಸರ್. ಬಟ್ ನೀರು ಕೊಡೋದಾಗಲಿ ಇದು ಅತಿ ಅವಶ್ಯ ಇರುವಂಥ ಯೋಜನೆ ಸರ್. ಬಟ್ ಇದು ಒಳ್ಳೆಯ ಯೋಜನೆ ಸರ್. ಸರಿ, ಈ ಗ್ರಾಮ ಸಭೆ ಆಗಿರಲಿ, ವಾರ್ಡ ಸಭೆ ಆಗಿರಲಿ, GB ಸಾಮಾನ್ಯ ಸಭೆ GB ಮೀಟಿಂಗ್ನಲ್ಲಿ ಆಗಿರಲಿ, ಗ್ರಾಮಸ್ಥರಿಂದ ಬರ್ತಾ ಇರುವಂಥ ಬೇಡಿಕೆಗಳನ್ನು ಇಲ್ಲಿವರೆಗೆ ಈ ಗ್ರಾಮ ಪಂಚಾಯತಿ ಆಡಳಿತ ಮುಕ್ತಾಯವಾದಾಗಿಂದ, ನೀವು ಬಂದಾಗಿಂದ 2 ಆಡಳಿತ ಮುಕ್ತಾಯವಾಗಿದೆ, ಹೌದಾ ಸರ್? ಎಸ್ ಸರ್. 2 ಆಡಳಿತ ಮುಕ್ತಾಯ ಆದಾಗಿಂದ ಈಗ ನಾನು 2026ನೇ ಸಾಲಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹಿಂದಿನ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, 2026ನೇ ಸಾಲಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. 2026ನೇ ಸಾಲಲ್ಲಿ ಆಡಳಿತ ಮುಕ್ತಾಯವಾದಾಗಿಂದ ಮುಕ್ತಾಯ ಆಗೋಕ್ಕಿಂತ ಮುಂಚಿತವಾಗಿ ಬಂದಿರತಕ್ಕಂಥ ಬೇಡಿಕೆಗಳನ್ನು ಯಾವ ಬೇಡಿಕೆಗಳನ್ನು ಪೂರೈಕೆ ಆಗಿದ್ದಾವೆ ಸರ್? ಸರ್, ಇಲ್ಲಿ ಒಟ್ಟು ಪ್ರಥಮವಾಗಿ ವಿಚಾರ ಮಾಡೋದಾದ್ರೆ ಶಿಫ್ಟೆಡ್ ಹಳ್ಳಿ ಇರೋದ್ರಿಂದ ಕೆಲವೊಂದು ಕುಟುಂಬಗಳಿಗೆ ಮನೆಗಳನ್ನು ನೀಡುವುದು ಆಗಿರಲಿಲ್ಲ ಸರ್. ಸೊ ಇಡೀ ಹಳ್ಳಿನ ಶಿಫ್ಟ್ ಆಗಿದೆ ಅಂತ ಹೇಳುವಂಥ ವಿಚಾರದಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ತಗೊಂಡು ಮನೆಗಳನ್ನು ಕೊಡೋದು ಒಂದು ಒಳ್ಳೆಯ ವಿಚಾರ ಆಗಿತ್ತು ಸರ್. ಅದ್ರ ಜೊತೆಗೆ ಶೌಚಾಲಯ ನಿರ್ಮಾಣ ಮಾಡೋದು ಕೂಡ ಅತಿ ಅವಶ್ಯ ಇರೋದರಿಂದ ನಾವೇನೈತಿ ಶೌಚಾಲಯಕ್ಕೂ ಕೂಡ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಒಂದು. ಎರಡನೇ ಸರ ನಮಗೆ ಹಳೆ ಹಳ್ಳಿ ಮತ್ತು ಹೊಸ ಹಳ್ಳಿ, ಹಳೆ ಹಳ್ಳಿ ಪೂರ್ತಿ ನೆಲಸಮ ಮಾಡಬೇಕಾಗಿತ್ತು. ಅದು ಕೂಡ ನಾವು ಜವಾಬ್ದಾರಿಯುತವಾಗಿ ಇವತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಜೊತೆಗೆ ಹೊಸ ಹಳ್ಳಿನೂ ಕೂಡ ನಾವು ಅದೇ ಥರನಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸರಿ, ಓಕೆ. ಈ ಕಡೆಹಳ್ಳಿ ಇದು ತಡಹಾಳ ಅಂದರೆ ಜಿಲ್ಲೆಯ ಮತ್ತು ತಾಲೂಕಿನ ಮತ್ತು ವಿಧಾನಸಭಾ ಕ್ಷೇತ್ರದ ಕೂಡ ಕಡೆಹಳ್ಳಿ ಇದು. ಈ ಕಡೆಹಳ್ಳಿಗೆ ತಾಲೂಕು ಪಂಚಾಯತಿಯಿಂದ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಬರ್ತಾ ಇರುವಂಥ ಮತ್ತು ಶಾಸಕರ ನಿಧಿಯಲ್ಲಿ ಬರ್ತಾ ಇರುವಂಥ ಅನುದಾನವನ್ನು ಯಾವ್ಯಾವ ಅನುದಾನ ಬಂದಿದೆ, ಯಾವ ರೀತಿ ಅನುದಾನವನ್ನು ಸ್ವೀಕರಿಸಿಕೊಂಡು ಅಭಿವೃದ್ಧಿಗೆ ತಾವು ಮುಂದೆ ಸಾಗ್ತಾ ಇದ್ದೀರಿ ಸರ್? ನಮಗೆ ರೋಡ್ ಮಾಡುವಂಥ CC ರೋಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸರ್. ಜೊತೆಗೆ ಕೆಲವೊಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಸರ್. ಆಮೇಲೆ ಕುಡಿಯುವ ನೀರುವಾಗಿ ಈಗೇನು JJM ಇದ್ದಿದೆ ಸರ್, ಅದು 3 ಹಳ್ಳಿಗೆ ಮುಕ್ತಾಯವಾಗಿದೆ ಸರ್. ಜೊತೆಗೆ ವಾಟರ್ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡುವುದಾಗಲಿ ಈ ಥರ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಸರಿ, ಓಕೆ. ಗ್ರಾಮಸ್ಥರಿಂದ ಬೇಡಿಕೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ ಬೇಡಿಕೆಯಲ್ಲಿ ನಿಧಿ ಸ್ಥಳೀಯ ಅಭಿವೃದ್ಧಿಗೆ ಪಾತ್ರ ಆಗಬೇಕಾಗಿದ್ದು ನಿಧಿ ಒಂದು, ಅದು ಟ್ಯಾಕ್ಸ್ ವಸೂಲಿ. ಎಸ್ ಸರ್. ಅದರ ಬಗ್ಗೆ ಏನು ಕ್ರಮ ಇದೆ ಸರ್ ಇಲ್ಲಿ? ಸರ್, ನಿಧಿ ಒಂದು ಏನು ನಮ್ಮ ಗ್ರಾಮ ಪಂಚಾಯತಿ ಹಂತದಲ್ಲಿ ಮನೆಗಳನ್ನಿದ್ದಾವೆ ಸರ್. ಒಟ್ಟು ನಮಗೆ ಇಲ್ಲಿ 1300 ಕುಟುಂಬಗಳಾಗ್ತಾವೆ ಸರ್. ಸರಿಸುಮಾರು 6000 ಜನಸಂಖ್ಯೆ ಇದೆ ಸರ್. ಆಸ್ತಿ ವಿಚಾರವಾಗಿ 1300 ಆಸ್ತಿಗಳನ್ನು ಹೊಂದಿದಂಥ ಗ್ರಾಮ ಪಂಚಾಯತಿ ಸರ್. ಸೊ ಈ ಕಟ್ಟಕಟ್ಟೆ ಹಳ್ಳಿ ಇರೋದರಿಂದ ಕೆಲವೊಂದು ಪ್ರವಾಹಕ್ಕೆ ತುತ್ತಾಗಿರೋದರಿಂದ ನಮಗೆ ಸರಿಯಾಗಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ಸರ್. ಸೊ ಆಗಿದಂಥ ಟ್ಯಾಕ್ಸಲ್ಲಿ ನಾವು ಕೆಲವೊಂದು ನಮ್ಮ ಸ್ವಂತ ಏನು ಖರ್ಚು ವೆಚ್ಚ ನೀಗಿಸ್ಕೊಂಡು ಹೋಗಲಿಕ್ಕೂ ಕಷ್ಟಕರ ಸಾಧ್ಯ ಸರ್. ಎಸ್, ಓಕೆ. ಈ ಜಾಬ್ ಕಾರ್ಡ್ ವಿಷಯದಲ್ಲಿ ಕೂಡ
ಟೋಟಲಿ ಇದ್ದಿರ್ತಕ್ಕಂಥ ಜಾಬ್ ಕಾರ್ಡ್ ಎಷ್ಟು ಸರ್ ನಿಮ್ಮ ತಡಹಾಳ ಪಂಚಾಯತಿ? ಸರ್ ಒಟ್ಟು 900 ಜಾಬ್ ಕಾರ್ಡ್ ಸರ್. ಇದರಲ್ಲಿ ಆ್ಯಕ್ಟಿವ್ ಇದ್ದಂಥವರು ಆ್ಯಕ್ಟಿವ್ 300 ಸರ್. ಸರ್ ಅನ್ಆ್ಯಕ್ಟಿವ್ ಇದ್ದಂಥವ್ರಿಗೆ ಏನು ಜಾಗೃತಿ ತೊಗೊತಾ ಇದ್ರಿ ನೀವು? ಸರ್ ಅನ್ಆ್ಯಕ್ಟಿವ್ ಆಗೋದು 3 ವರ್ಷಕ್ಕೊಮ್ಮೆ ಅನ್ಆ್ಯಕ್ಟಿವ್ ಆಗ್ತಾವೆ ಸರ್. ಸೊ ಅವು ಆ್ಯಕ್ಟಿವ್ ಮಾಡಬೇಕಾದ್ರೆ ಅವ್ರಿಗೆ ಜಾಬನ್ನು ಕೊಡುವಂಥದ್ದು, ಕೂಲಿಯನ್ನು ಕೊಡುವಂಥದ್ದು ಸರ್. ಸೊ ನಾವು ಊರಲ್ಲಿ ಜಾಗೃತಿಯನ್ನು ಮೂಡಿಸಿ ಕೂಲಿಗೆ ಬರಮಾಡಿಕೊಂಡು ಅವರಿಗೆ ಆ್ಯಕ್ಟಿವ್ ಮಾಡಿಕೊಡ್ತೇವೆ ಸರ್. ಸರಿ, ಓಕೆ. ನನ್ನ ಕೊನೆ ಪ್ರಶ್ನೆ ಶಿಕ್ಷಣ ಬಗ್ಗೆ. ಅಂಗನವಾಡಿ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಇಲ್ಲಿ ಎಲ್ಲಿವರೆಗೆ ಪ್ರಾರಂಭ ಮತ್ತು ಎಂಡವರೆಗೆ ಶಿಕ್ಷಣ ಇದೆ ಸರ್? ಸರ್ ಅಂಗನವಾಡಿ ಇದ್ದಾವೆ ಸರ್. ಒಟ್ಟು ಅಂಗನವಾಡಿ ಸರ್ ಇಲ್ಲಿ 10 ಸರ್. 3 ಪ್ರಾಥಮಿಕ ಶಾಲೆಗಳಿದ್ದಾವೆ ಸರ್. ಒಂದು ಖಾಸಗಿ ಹೈಸ್ಕೂಲ್ ಇದೆ ಸರ್. ಸರಿ, ಎಷ್ಟು ದಿವಸಕ್ಕೊಮ್ಮೆ ಅಂಗನವಾಡಿಗೆ ಭೇಟಿ ಮಾಡ್ತೀರಿ ಮತ್ತು ಕಿರಿಯ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಎಷ್ಟು ದಿವಸಕ್ಕೊಮ್ಮೆ ಭೇಟಿ ಮಾಡ್ತೀರಿ? ಅಲ್ಲಿ ಕೊಡ್ತಾ ಇರುವಂಥ ಉಪ ಆಹಾರವನ್ನು ಯಾವ ರೀತಿ ಸೇವನೆ ಮಾಡಿ ಚೆಕ್ ಮಾಡಿರಿ ಇಲ್ಲಿವರೆಗೆ? ಸರ್ ನಾವು ಪ್ರತಿ ವಾರ ಮತ್ತು ತಿಂಗಳಲ್ಲಿ 2-3 ಸಲ ಅಂಗನವಾಡಿ ಮತ್ತು ಶಾಲೆಗಳಿಗೆ ಭೇಟಿ ನೀಡ್ತೀವಿ ಸರ್. ಸೊ ಅಂಗನವಾಡಿಯಲ್ಲಿ ಹೇಳೋದಾದರೆ ಮಕ್ಕಳ ಕೊಡುವಂಥ ಆಹಾರ ಮತ್ತು ಬಾಣಂತಿಯರಿಗೆ ಕೊಡುವಂಥ ಆಹಾರ ನಾವು ಚೆಕ್ ಮಾಡಿದ್ದೀವಿ ಸರ್. ಜೊತೆಗೆ ಒಮ್ಮೆ ಹೇಳಿನೂ ಹೋಗ್ತೀವಿ, ಹೇಳ್ದೇ ಹೋಗಿ ನಾವು ಅಲ್ಲಿ ಪರೀಕ್ಷೆಯನ್ನು ಮಾಡುವಂಥದ್ದು ಮಾಡ್ತೇವೆ ಸರ್. ಒಂದು ಸಲ ನನಗೆ ಕಂಪ್ಲೇಂಟ್ ಬಂದಿದ್ದು ಸರ್, ಸರಿಯಾಗಿ ಆಹಾರ ಕೊಡಲ್ಲ, ಮೊಟ್ಟೆ ಕೊಡಲ್ಲ, ಆಮೇಲೆ ಬಾಣಂತಿಯರಿಗೆ ಆಹಾರ ವಿತರಣೆ ಆಗಲ್ಲ ಅಂತೇಳಿ ಹೋಗಿ ನಾವು ನೋಡಿದಾಗ ಎಲ್ಲವೂ ಕರೆಕ್ಟಾಗಿ ಕೊಟ್ಟಿದ್ದರು ಸರ್. ಅದು ದೃಢೀಕೃತ ಅವರ ಪುಸ್ತಕದಲ್ಲಿ ನಾವು ಸಹಿ ಮಾಡಿದ್ದು ನೋಡಿದ್ದೀವಿ ಸರ್. ಜೊತೆಗೆ ಶಾಲೆಗಳಿಗೂ ಹೋಗಿದ್ದೀವಿ ಸರ್. ಶಾಲೆಯಲ್ಲಿ ಮಕ್ಕಳು ತಿನ್ನುವಂಥ ಆಹಾರ ಕೂಡ ನಾವು ತೆಗೆದುಕೊಂಡು ತಿಂದಿದ್ದೀವಿ ಸರ್. ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಒಟ್ಟಿನಲ್ಲಿ ಹೇಳೋದಾದರೆ ಸರ್, ನಾವು ಇರುವವರೆಗೆ ಯಾವುದೇ ಈ ರೀತಿಯಾಗಿ ಸಮಸ್ಯೆಗಳು ಬಂದಿಲ್ಲ ಸರ್, ಮುಂದೇನೂ ಬರಲ್ಲ ಸರ್. ನೆಕ್ಸ್ಟ್ ಏನಾಗುತ್ತೆ ನಾನು ಹೇಳಲಿಕ್ಕಾಗಲ್ಲ ಸರ್. ಸರಿ, ಓಕೆ. ನನ್ನ ಕೊನೆ ಪ್ರಶ್ನೆ, ಗ್ರಾಮ ಪಂಚಾಯತಿ ಆಡಳಿತ ನೋಡಲ್ ಅಧಿಕಾರಿಯವ್ರನ್ನ ನೇಮಕ ಆಗಿದೆ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ MB ರಗಟಿಯವರೇ ನೀವು ಮತ್ತು ನೋಡಲ್ ಅಧಿಕಾರಿಯವ್ರ ಜೊತೆ ನೆಕ್ಸ್ಟ್ ಚುನಾವಣಾ ಕಮಿಟಿ ಬರುವವರೆಗೆ ಯಾವ ರೀತಿ ತಡಹಾಳ ಗ್ರಾಮ ಪಂಚಾಯತಿ ಅಭಿವೃದ್ಧಿಯನ್ನು ಮುಂದೆ ತೊಗೊಂಡು ಸಾಗಬೇಕಂತ ಅಂದ್ಕೊಂಡ್ರಿ? ಸರ್ ಮುಂಚೆ ಏನು ನಾವು ಸಾಧಿಸಬೇಕನ್ನುವಂಥದ್ದು ಛಲ ಪಟ್ಟಿದ್ದೀವಿ, ಅದು ನಾವು ಸಾಧನೆ ತಾರತಮ್ಯ ಅಲ್ಲದೆ ಆಡಳಿತ ಏನು ಸದಸ್ಯರಿದ್ದರು, ಜೊತೆಗೆ ಆಡಳಿತಾಧಿಕಾರಿ ಇದ್ದರು, ನಾವು ಯಾವುದೇ ತಾರತಮ್ಯ ಇಲ್ಲದೇ ಒಳ್ಳೆಯ ಕೆಲಸ ಮಾಡಿಕೊಂಡು ಒಳ್ಳೆಯ ಹೆಸರನ್ನು ಪಡೆಯಬೇಕನ್ನುವಂಥ ಆಶೆಯನ್ನು ಹೊಂದಿದ್ದೀವಿ ಸರ್. ಸರಿ ಸರ್, ಓಕೆ. ಈಗ ನಾನು ಇಲ್ಲಿಂದ ನಾಯಕನೂರು ಗ್ರಾಮ ಪಂಚಾಯತಿಗೆ ಬರ್ತಾ ಇದ್ದೇನೆ. ನಾಯಕನೂರು ಗ್ರಾಮ ಪಂಚಾಯತಿಯ 10 ತಿಂಗಳಿಂದ ತಾವು ಪ್ರಭಾರರಾಗಿ ತಡಹಾಳ ಗ್ರಾಮ ಪಂಚಾಯತಿಯಿಂದ ನಾಯಕನೂರು ಗ್ರಾಮ ಪಂಚಾಯತಿಗೆ ಪ್ರಭಾರರಾಗಿ ಅಂದರೆ ಡೆಪ್ಟೇಷನ್ ಮೇಲೆ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇಲ್ಲಿಗೆ ಬಂದ ಮೇಲೆ 10 ತಿಂಗಳಲ್ಲಿ ಈ ಟೋಟಲಿ ಅಭಿವೃದ್ಧಿ ಬಗ್ಗೆ, MGNRG ಬಗ್ಗೆ ಆಗಿರಲಿ, ಶಿಕ್ಷಣದ ಬಗ್ಗೆ ಆಗಿರಲಿ, 15ನೇ ಹಣಕಾಸಿನ ಬಗ್ಗೆ ಆಗಿರಲಿ, ಟ್ಯಾಕ್ಸ್ ವಿಷಯಗಳ ಬಗ್ಗೆ ಆಗಿರಲಿ ಮತ್ತು ಟೋಟಲಿ ಆಲ್ ವಿಷಯಗಳ ಬಗ್ಗೆ, ಅಭಿವೃದ್ಧಿ ವಿಷಯಗಳ ಬಗ್ಗೆ ಯಾವ ರೀತಿ ಜಾಗೃತಿ ಮೂಡಿಸುತ್ತಾ ತಾವು ಕೆಲಸಗಳನ್ನು ಮಾಡ್ತಾ ಬಂದಿರಿ? 10 ತಿಂಗಳಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಹೋದ್ರಿ ಸರ್ ನೀವು? ನಾನು ನಾಯಕನೂರು ಗ್ರಾಮ ಪಂಚಾಯತಿಗೆ ಪ್ರಭಾರವನ್ನು ವಹಿಸಿಕೊಂಡು, ಅಂದರೆ ಹೆಚ್ಚುವರಿ ಪಂಚಾಯಿತಿಯ ಪ್ರಭಾರವನ್ನು ವಹಿಸಿಕೊಂಡು ಇವತ್ತಿಗೆ ನಾನು 10 ತಿಂಗಳಾಗಿದೆ ಸರ್. ಪ್ರಥಮದಲ್ಲಿ ನಾನು ಏಪ್ರಿಲಲ್ಲಿ ಚಾರ್ಜ್ ತಗೊಂಡೆ ಸರ್. ಅಲ್ಲಿ 4 ಹಳ್ಳಿಗಳಿದ್ದಾವೆ ಸರ್. ಆ ಹಳ್ಳಿ ಹೇಳುವುದಾದರೆ ಸರಿಸುಮಾರು 6,000 to 6,500 ಜನಸಂಖ್ಯೆ ಇದೆ ಸರ್. ಒಟ್ಟಿನಲ್ಲಿ ಹೇಳಬೇಕಂತಂದರೆ ಅಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ನೆನೆಗುದಿಗೆ ಬಿದ್ದಿತ್ತು. ಆ ಕಟ್ಟಡವನ್ನು ನಾವು ಪುನಃ ಕಟ್ಟಿ ಅದನ್ನು ಮುಕ್ತಾಯ ಹಂತದಲ್ಲಿ ತಂದಿದ್ದೀವಿ ಸರ್. ಆಮೇಲೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದೀವಿ ಸರ್. ಎಜುಕೇಷನ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ ಸರ್. ಅಂಗನವಾಡಿ ಅಭಿವೃದ್ಧಿ ಪಥದಲ್ಲಿ ಸಾಗುವಂಥದ್ದು ಕೆಲಸಗಳಾಗಲಿ, ಶಾಲಾ ಕಾಂಪೌಂಡ್ ನಿರ್ಮಾಣ, ಶೌಚಾಲಯ ನಿರ್ಮಾಣ ಮತ್ತು ಶಾಲೆಗೆ ವಿಶೇಷವಾಗಿ ನಾಯಕನೂರಿಗೊಂದು ನಾವು ವೈಜ್ಞಾನಿಕ ಕೊಠಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಒತ್ತು ಕೊಟ್ಟಿದ್ದೀವಿ ಸರ್. ಜೊತೆಗೆ ಕಂಪ್ಯೂಟರ್ ವಿತರಣೆ ಮಾಡಿದ್ದೀವಿ ಸರ್ ಎಲ್ಲ ಸ್ಕೂಲ್ಗಳಿಗೆ. ಎಲ್ಲ ಅಂಗನವಾಡಿಗಳಿಗೆ ನಾವೇನೈತಿ ವಿಶೇಷ ಕಾಳಜಿ ವಹಿಸಿದ್ದೀವಿ ಸರ್. ಸೊ ಈ ರೀತಿಯಾಗಿ ನಮ್ಮ ಪಥದ ಹಾದಿ ಇದೆ ಸರ್. ಸರಿ, ನಾಯಕನೂರದಲ್ಲಿ
ನಿಧಿ ಒಂದರ ಬಗ್ಗೆ ಇರುವಂಥ ಡಿಮ್ಯಾಂಡ್ ಎಷ್ಟು, ಡಿಮ್ಯಾಂಡಲ್ಲಿ ಎಷ್ಟು ರಿಕವರಿ ಆಗಿದೆ ನೀವು ಹೋದಾಗಿಂದ? ಸರ್ ಒಟ್ಟು ಅಲ್ಲಿ ಹೇಳ್ಬೇಕಂದ್ರೆ 40 ಲಕ್ಷ ರೂಪಾಯಿ ಬರಬೇಕಾಗಿರುವಂಥದ್ದು. ಸೊ ಇಲ್ಲಿವರೆಗೆ ನಮಗೆ 7 ರಿಂದ 8 ಲಕ್ಷ ರೂಪಾಯಿ ಬಂದಿದೆ ಸರ್. ಪ್ರತಿ ವರ್ಷ ಬರಬೇಕಾಗಿದ್ದು ನಮಗೆ 16 ರಿಂದ 20 ಲಕ್ಷ ಸರ್. ಸೊ ನಾವು ಹೋದ್ಮೇಲೆ ಒಂದು ಫ್ಯಾನಿನ ಅಮೌಂಟ್ ಕಲೆಕ್ಷನ್ ಮಾಡಬೇಕು ಬಾಕಿ ಇತ್ತು. ಸೊ ಒಟ್ಟು 6 ವಿಂಡ್ ಪವರ್ ಫ್ಯಾನ್ಗಳಿದಾವೆ ಸರ್. ಪ್ರತಿ ಫ್ಯಾನಿಗೆ ಮೆಗಾವಾಟ್ ಮೇಲೆ ಲೆಕ್ಕ ಹಾಕಿ 1,50,000 ರೂಪಾಯಿ ತೆಗೆದುಕೊಂಡಿದ್ದೀವಿ ಸರ್. ಜೊತೆಗೆ ಒಂದು ಹೈಸ್ಕೂಲ್, ಪ್ರೈವೇಟ್ ಹೈಸ್ಕೂಲ್ ಇದೆ ಸರ್, RVS ಸ್ಕೂಲು. ಸೊ ಅದಕ್ಕೆ 4 ಫ್ಲೋರ್ ಬಿಲ್ಡಿಂಗ್ ಇರೋದ್ರಿಂದ ನಾವು ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಿ ಆ ಟ್ಯಾಕ್ಸ್ ಕಲೆಕ್ಷನ್ ಮಾಡಲಿಕ್ಕೆ ಒತ್ತು ಕೊಟ್ಟಿದ್ದೀವಿ ಸರ್. ಸರಿ, ಓಕೆ. ತಾವು ಆ ಕ್ಷೇತ್ರದಲ್ಲಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದ್ರಿಂದ ಈ ರೀತಿ ಕೆಲಸನೂ ಕೂಡ ಮಾಡಿರಿ. ಅಲ್ಲಿ ಹೋದಾಗಿಂದ ತಾವು ಯಾವ ರೀತಿ ಅಭಿವೃದ್ಧಿಗೆ ಎರಡೂ ಕಡೆ ಸಮಯ ಕೊಡ್ತೀರಿ? ಯಾಕಂದರೆ ಆ ಪಂಚಾಯತಿಗೆ ಈ ಪಂಚಾಯತಿಗೆ ಕ್ಯಾಲ್ಕುಲೇಟ್ ಮಾಡಿದರೆ ಹತ್ತಿರ ಒಂದು 5-6 ಕಿಲೋಮೀಟರ್, 10 ಕಿಲೋಮೀಟರಿಂದ 5-6 ಕಿಲೋಮೀಟರ್ ಸಮಯದಲ್ಲಿ ಆಗುತ್ತೆ, ಹೌದಾ ಸರ್? ಸರ್ ಹಾಂ, ಇರೋದ್ರಿಂದ ಯಾವ ರೀತಿ ಸಮಯ ಕೊಡ್ತೀರಿ ಎರಡೂ ಕಡೆ ಇರೋದ್ರಿಂದ ನೀವು? ಸರ್ ಆ್ಯಕ್ಚುಲಿ ಹತ್ತಿರ ಇರುವಂಥ ಪಂಚಾಯತಿಗೆ ಚಾರ್ಜ್ ಕೊಡುವಂಥದ್ದು ಸರ್ಕಾರ ನಿಯಮ ಸರ್. ಸೊ ವಾರದಲ್ಲಿ 3 ದಿನ ನಾಯಕನೂರು ಸರ್, 3 ದಿನ ತಳಹಾಳ ಸರ್. ಸೊ ಒಂದು ದಿವಸ ಬಿಟ್ಟು ಒಂದು ದಿವಸ ಅಂದರೆ ಒಂದು ಸೋಮವಾರ ತಳಹಾಳ ಮಾಡಿದರೆ ಮಂಗಳವಾರ ನಾಯಕನೂರು ಮಾಡುವಂಥದ್ದು ಸರ್. ಸೊ ಈ ರೀತಿಯಾಗಿ ಕೆಲಸ ಮಾಡ್ತೀವಿ ಸರ್. ಜೊತೆಗೆ ಅತಿ ತುರ್ತು ಆದಾಗ ಬೆಳಿಗ್ಗೆ 3 ಅವರ್ ಅಲ್ಲಿ ಅಥವಾ 4 ಅವರ್ ಅಲ್ಲಿ, ಮಧ್ಯಾಹ್ನ 3 ಅವರ್ ಇಲ್ಲಿ, ಈ ರೀತಿಯಾಗಿ ಕೆಲಸ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ ಮೇಲೆ ಹೋಗ್ತಾ ಇದೆ. ಹಾಂ ಸರ್. ಸರಿ, ಓಕೆ. ತಮ್ಮ ಪ್ರಕಾರದಿಂದ ನಾಯಕನೂರದಲ್ಲಿ ತಾವು ಹೋದಾಗಿಂದ ಯಾವ ಅಭಿವೃದ್ಧಿಗೆ ಚಾಲನೆ ನೀಡಿದ್ರಿ? ಅದರಲ್ಲಿ ಉಳಿದಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಯಾವುದು? ಸರ್ ದಾಟ್ನಾಳಲ್ಲಿ ಸುಮಾರು ಒಳಚರಂಡಿ ಪೈಪ್ಲೈನ್ಗಳನ್ನು ಮಾಡಿದ್ದೀವಿ ಸರ್. ಆಮೇಲೆ ರೋಡ್ಗಳು ಮಾಡಿದ್ದೀವಿ ಸರ್. ಬೋಗಾನೂರಲ್ಲಿ ಅತಿ ಹೆಚ್ಚು ಮಳೆ ಆಗಿತ್ತು ಸರ್ ಈ ವರ್ಷ. ಸೊ ಅಲ್ಲಿ ಗಂಜಿ ಕೇಂದ್ರವನ್ನು ನಿರ್ಮಾಣ ಮಾಡಿ SC ಓಣಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದೀವಿ ಸರ್. ಜೊತೆಗೆ ಗಟರ್ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಸರ್. ಕೂಸಿನ ಮನೆ ಬಗ್ಗೆ ತಮ್ಮ ಯೋಜನೆ ಏನಿದೆ ಸರ್? ಸರ್ ಸರ್ಕಾರ ಮಟ್ಟದಲ್ಲಿ ಕೂಸಿನ ಮನೆ 2 ಗ್ರಾಮ ಪಂಚಾಯತಿಯಲ್ಲಿ ಇದ್ದಾವೆ ಸರ್. ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಸರ್. ಅಲ್ಲಿಯ ಟ್ಯಾಕ್ಸ್ ವಿಷಯಗಳ ಬಗ್ಗೆ ತಮ್ಮ ಒತ್ತನ್ನು ಯಾವ ರೀತಿ ಇದೆ ನಿಧಿ ಒಂದರ ಬಗ್ಗೆ? ಸರ್ ಪ್ರತಿ ಹಳ್ಳಿಗೆ ಬೆಳಿಗ್ಗೆ 7 ಗಂಟೆಗೆ ಹೋದರೆ ನಮಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಜೊತೆಗೆ ನಾವು ಪ್ರತಿ ಹಳ್ಳಿಗೆ ಇಬ್ಬಿಬ್ಬರನ್ನ ಟ್ಯಾಕ್ಸ್ ಕಲೆಕ್ಷನ್ ಮಾಡಲಿಕ್ಕೆ ನೇಮಿಸ್ತಿರ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು MB ರಗಟಿಯವರೇ. ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಅನೇಕ ವಿಷಯಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಆ ಭಗವಂತ ನಿಮ್ಮನ್ನು 2 ಪಂಚಾಯತಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಮತ್ತು ಇನ್ನಷ್ಟು ರೀತಿಯಿಂದ ಆರೋಗ್ಯದಲ್ಲಿ ಮತ್ತು ಇನ್ನಷ್ಟು ರೂಪದಲ್ಲಿ ಕೂಡ ನಿಮಗೆ ಶಕ್ತಿ ತುಂಬಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್.